ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥ. ಸೊ ನಾವಿಲ್ಲಿ ಗಮನಿಸಬೇಕು, ಆ ನಂಬಿಕೆ ಯಾವ ನಂಬಿಕೆ. ಸೊ ಆ ಕ್ವಾಲಿಟಿಯನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಂತ ಒಂದು ನಂಬಿಕೆ ನಮಗೂ ಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾವು ಅಬ್ರಹಾಮನ ಮಕ್ಕಳಾಗಿರೋದ್ರಿಂದ, ಅಬ್ರಹಾಮನು ನಮಗೆ ಮೂಲ ಪಿತೃ ಆಗಿರೋದ್ರಿಂದ, ಸೊ ಆತನಲ್ಲಿದ್ದಂತ ನಂಬಿಕೆನೆ ನಮಗೂ ಕೂಡ ಬೇಕಾಗಿರ್ತಕ್ಕಂಥ. ಸೊ ನಾನ್ ಜಸ್ಟ್ ಉದಾಹರಣೆಗೆ ಹೇಳೋದೇ ಆದ್ರೆ, ನಾವು ಆಲ್ರೆಡಿ ಇದು ನೋಡಿದ್ದು ಏನಪ್ಪಾ ಅಂತ ಹೇಳಿದ್ರೆ, 4ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಬ್ರಹಾಮನಲ್ಲಿ ಇದ್ದಂತ ನಂಬಿಕೆ ಯಾವ ತರ ಇತ್ತು, ಅದರ ಕ್ವಾಲಿಟಿ ಯಾವ ತರ ಇತ್ತು ಎಂಬತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ದೇವರು ಸತ್ತವರನ್ನ ಬದುಕಿಸುವವನಾಗಿಯೋ ಇಲ್ಲದ್ದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಾವು ಆಲ್ರೆಡಿ ಇದು ನೋಡಿದಂತ ವಿಷಯನೇ. ಅಬ್ರಹಾಮನ ನಂಬಿಕೆ ಯಾವ ತರ ಇತ್ತು? ದೇವರು ಸತ್ತವರನ್ನ ಬದುಕಿಸ್ತಾನೆ, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದ್ರೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಇದೆ ಎಂಬುದಾಗಿ ಕರಿತಕ್ಕಂಥ ದೇವರು ಎಂಬುದಾಗಿ ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟು. ಎರಡನೇದಾಗಿ ನಾವು 18ನೇ ವಾಕ್ಯವನ್ನ ನೋಡೋದೇ ಆದ್ರೆ, ಅಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇದ್ದದ್ದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅಂದ್ರೆ ಏನು ಅಂತ ಹೇಳಿದ್ರೆ, ನಂಬೋದಕ್ಕೆ ಸಾಧ್ಯನೇ ಇಲ್ಲ, ನಿರೀಕ್ಷೆಗೆ ಯಾವುದೇ ಆಸ್ಪದ ಇಲ್ಲ, ಅದು ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಅಂತ ಒಂದು ಸಿಚುವೇಶನ್ ಅಲ್ಲೂ ಕೂಡ ದೇವರು ಅಬ್ರಹಾಮನು ದೇವರ ಮೇಲೆ ನಿರೀಕ್ಷೆ ಇಟ್ಟನು, ದೇವರನ್ನ ನಂಬಿಕೊಂಡನು ಎಂಬುದಾಗಿ ಹೇಳ್ತಾ ಇರ್ತಾರೆ. ಅಂದ್ರೆ ನಿರೀಕ್ಷೆಗೆ ನಂಬಿಕೆಗೆ ಯಾವುದೇ ಆಸ್ಪದ ಇಲ್ಲ, ಚಾನ್ಸ್ ಇಲ್ಲ, ಆ ಇದು ಇಲ್ಲ, ಝೀರೋ ಹೋಪ್. ಅಂತ ಸಿಚುವೇಶನ್ ಅಲ್ಲೂ ಕೂಡ ಅಬ್ರಹಾಮನು ದೇವರನ್ನ ನಂಬಿದನೆ ನಾವು ನೋಡ್ತಾ ಇದ್ದೀವಿ. 3ನೇದಾಗಿ 19ನೇ ವಾಕ್ಯವನ್ನ ನಾವು ಓದೋದೇ ಆದ್ರೆ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ. ನೋಡ್ರಿ, ಎಲ್ಲಾ ಸಾಧ್ಯತೆಗಳು ಕೈಬಿಟ್ರು, ಎಲ್ಲಾ ನಿರೀಕ್ಷೆಗಳು ವಿಫಲ ಆದ್ರೂ ಕೂಡ ಅಬ್ರಹಾಮನಲ್ಲಿದ್ದಂತ ನಂಬಿಕೆ ಕಿಂಚಿತ್ತೂ ಕೂಡ ಕುಂದಲಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಸೊ 21ನೇ ವಾಕ್ಯಕ್ಕೆ ನಾವು ಬರೋದೇ ಆದ್ರೆ, ಅಬ್ರಹಾಮನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ, ಅದಕ್ಕೆ ಬದಲಾಗಿ ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಇಷ್ಟೆಲ್ಲಾ ನೆಗೆಟಿವಿಟಿ ಇದ್ರೂ ಕೂಡ, ಇಷ್ಟೆಲ್ಲಾ ನಿರಾಶೆ ಇದ್ರೂ ಕೂಡ, ಇಷ್ಟೆಲ್ಲ ಅಪನಂಬಿಕೆಗೆ ಚಂಚಲತೆಗೆ ಕಾರಣಗಳಿದ್ರೂ ಕೂಡ ಅಬ್ರಹಾಮನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ. ಆತನ ನಂಬಿಕೆಯಲ್ಲಿ ದೃಢತೆಯುಳ್ಳವನಾಗಿದ್ದ. ಮಾತ್ರ ಅಲ್ಲ, ಆತನು ಪ್ರತಿ ಸಾರಿ ಚಂಚಲಕ್ಕೆ ಒಳಗಾಗುವಾಗ್ಲೂ, ಅಪನಂಬಿಕೆ ಆತನ ಹೃದಯವನ್ನ ಮುಟ್ಟುವಾಗ್ಲೂ ಕೂಡ ಅದಕ್ಕೆ ಆಸ್ಪದ ಕೊಡದೆ, ಅದಕ್ಕೆ ಬದಲಾಗಿ ಏನ್ ಮಾಡ್ದ ಅಂತ ಹೇಳಿದ್ರೆ, ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನ ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಆ ನಂಬಿಕೆ, ಇಂಥ ಒಂದು ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಹೇಳ್ತಾ ಇರ್ತಾರೆ. ಇಂಥ ನಂಬಿಕೆ ಅಬ್ರಹಾಮನನ್ನ ದೇವರ ಸನ್ನಿಧಿಯಲ್ಲಿ ನೀತಿವಂತನನ್ನಾಗಿ ಮಾಡ್ತು ಎಂಬುದು.
ಹಾಗಿರೋದೇ ಆದ್ರೆ ನಮ್ದು ಒಂದು ಪ್ರಶ್ನೆ, ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು? ನಮ್ಮ ಒಂದು ರಕ್ಷಣೆಗೆ ಅಥವಾ ನಾವು ರಕ್ಷಣೆ ಹೊಂದೋದಕ್ಕೆ ಇರ್ತಕ್ಕಂಥ ರಹಸ್ಯ ಯಾವುದು? ಏನು ನಮ್ದು ಕ್ರಿಸ್ಟಿಯನ್ ಲೈಫ್ ಇದೆಯಲ್ಲ, ಕ್ರಿಸ್ತಿಯ ಜೀವನ ಇದೆಯಲ್ಲ, ಅದರ ಒಂದು ರಹಸ್ಯ ಏನು? ಪಾಪಗಳ ಕ್ಷಮಾಪಣೆಯನ್ನ ಹೊಂದುವುದರ ರಹಸ್ಯ ಏನು? ಅಥವಾ ದೇವರ ಸನ್ನಿಧಿಯಲ್ಲಿ ನಾವು ನೀತೀಕರಿಸಲ್ಪಡುವುದರ ರಹಸ್ಯ ಏನು? ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ರಹಸ್ಯ ಏನು? ಅಥವಾ ಸೇವೆ ಮಾಡ್ತಿರಲ್ಲ, ನಮ್ಮ ಸೇವೆಯ ರಹಸ್ಯ ಏನು? ಏನು ಅಂತ ಹೇಳಿದ್ರೆ, ನಾವು ರಕ್ಷಣೆ ಹೊಂದಬೇಕಾದ್ರೂ, ಪಾಪಗಳ ಕ್ಷಮಾಪಣೆಯನ್ನ ಪಡೆದುಕೊಳ್ಬೇಕಾದ್ರೂ, ದೇವರ ಸನ್ನಿಧಿಯಲ್ಲಿ ನೀತೀಕರಿಸಲ್ಪಡ್ಬೇಕಾದ್ರೂ, ನಾವು ದೇವರ ಮುಂದೆ ನಿರ್ದೋಷಿಗಳಾಗಿ ಪರಿಶುದ್ಧರಾಗಿ ನಿಲ್ಬೇಕಾದ್ರೂ, ನಾವು ಸೇವೆಯನ್ನ ಫಲವತ್ತಾಗಿ ಮಾಡ್ಬೇಕಾದ್ರೂ ರಹಸ್ಯ ಏನಪ್ಪಾ ಅಂತ ಹೇಳಿದ್ರೆ, ಅಬ್ರಹಾಮನಲ್ಲಿದ್ದಂತ ನಂಬಿಕೆ. ಸೊ ಇದು ಬಹಳ 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 ಮುಖ್ಯ. ನಾವು ನಂಬಿಕೆಯಿಂದ ರಕ್ಷಣೆ ಹೊಂದತಕ್ಕಂಥವರು, ನಾವು ನಂಬಿಕೆಯ ಮೂಲಕವಾಗಿ ನೀತೀಕರಿಸಲ್ಪಡ್ತಕ್ಕಂಥವರು, ನಾವು ನಂಬಿಕೆಯ ಮೂಲಕವಾಗಿ ಪಾಪಗಳ ಕ್ಷಮಾಪಣೆಯನ್ನ ಹೊಂದತಕ್ಕಂಥವರು, ನಾವು ನಂಬಿಕೆಯ ಮೂಲಕವಾಗಿ ದೇವರ ರಾಜ್ಯವನ್ನ ಸ್ವಂತ ಮಾಡಿಕೊಂಡಂತವರು, ನಂಬಿಕೆಯ ಮೂಲಕವಾಗಿ ನಾವು ದೇವರಿಗೆ ಮಕ್ಕಳಾದಂತವರು, ನಂಬಿಕೆಯ ಮೂಲಕವಾಗಿ ನಾವು ಸೇವೆಯನ್ನ ಮಾಡತಕ್ಕಂಥವರು. ಎಂತ ನಂಬಿಕೆ? ಆ ನಂಬಿಕೆ. ಯಾವ ನಂಬಿಕೆ? ಅಬ್ರಹಾಮನಲ್ಲಿದ್ದಂತ ನಂಬಿಕೆ. ಸೊ ವಿಶೇಷವಾಗಿ ಈಗ ಒಂದು ಉದಾಹರಣೆಗೆ, ದೇವರು ನಮ್ಮನ್ನ ಸೇವೆಗೆ ಕರೆಯೋದೇ ಆದ. ಸೊ ದೇವರು ನಮ್ಮನ್ನ ಸೇವೆ ಕರೆದ್ರೆ ನೀವು ದೇವರಿಗಾಗಿ ಏನ್ ಮಾಡ್ತೀರಿ? ಸೊ ನಾವೆಲ್ಲರೂ ಕೂಡ ದೇವ್ರು ನಮ್ಮನ್ನ ಸೇವೆ ಕರೆದ್ರೆ, ನಾನು ದೇವರಿಗಾಗಿ ಅದು ಮಾಡ್ಬೇಕಪ್ಪ, ಇದು ಮಾಡ್ಬೇಕಪ್ಪ ಎಂಬುದಾಗಿ ನಾವು ಅನೇಕ ಪ್ಲಾನ್ಗಳನ್ನ ಹಾಕೊಳ್ತೇವೆ. ಆದ್ರೆ ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಚರ್ಚ್ನಲ್ಲಿ ಸೇವೆ ಮಾಡುವಂತದ್ದಿರ್ಬಹುದು, ಕುಟುಂಬದಲ್ಲಿ ಸೇವೆ ಮಾಡುವಂತದ್ದಿರ್ಬಹುದು, ಬೇರೆ ಬೇರೆ ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿದ್ದೇವೋ ಅಲ್ಲಿ ಮಾಡ್ತಕ್ಕಂಥ ಸೇವೆ ಇರಬಹುದು. ಆದ್ರೆ ನಾವು ಒಂದನ್ನ ಗಮನಿಸ್ಬೇಕು, ನಾವು ದೇವರಿಗಾಗಿ ಏನು ಮಾಡ್ತೀವಿ, ಏನ್ ಮಾಡ್ಬೇಕು ಎಂಬತಕ್ಕಂಥದ್ದಲ್ಲ ಇಲ್ಲಿ ಕ್ವಶನ್. ಆದ್ರೆ ನಮ್ಮ ಮೂಲಕವಾಗಿ ದೇವರು ಏನು ಮಾಡ್ಬೇಕೆಂಬುದಾಗಿದ್ದಾನೆ, ಅದು ಕ್ವಶನ್, ಅದು ಮುಖ್ಯ. ಯಾಕಂದ್ರೆ ನಾವು ಸೇವೆಯನ್ನ ಒಂದು ಉದಾಹರಣೆಗೆ ನಾನು ತೆಗೆದುಕೊಂಡು ಹೇಳೋದೇ ಆದ್ರೆ, ಈ ಸೇವೆಯಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ಶಕ್ತಿ, ನಮ್ಮ ಒಂದು ಸಾಮರ್ಥ್ಯ, ನಮ್ಮ ಒಂದು ಜ್ಞಾನ, ನಮ್ಮ ಒಂದು ಟ್ಯಾಲೆಂಟು, ಸೊ ನಮ್ಮ ಒಂದು ಕ್ರಿಯೇಟಿವಿಟಿ, ಅವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡು ನಾವು ಸೇವೆ ಮಾಡ್ಬಿಡ್ತೀರಿ. ಅದನ್ನ ತೋರಿಸೋದಕ್ಕೆ ನಾವ್ ಹೆಚ್ಚು ಗಮನವನ್ನ ಕೊಡ್ತೀರಿ. ನಾವು ಅದನ್ನ ನೋಡ್ಕೊಂಡು ಸೇವೆಯಲ್ಲಿ ದುಂಬ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಆದ್ರೆ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಸ್ತಿಯ ಜೀವನದಲ್ಲಾಗ್ಲಿ, ಕ್ರಿಸ್ತನಿಗಾಗಿ ಮಾಡುವಂತ ಸೇವೆಯ ಆಗ್ಲಿ, ಏನು ಅಂತ ಹೇಳಿದ್ರೆ, ನಮ್ಮ ಶಕ್ತಿಯನ್ನ, ನಮ್ಮ ಸಾಮರ್ಥ್ಯವನ್ನ, ನಮ್ಮ ಜ್ಞಾನವನ್ನ ನಾವು ಮರ್ತು ಬಿಡ್ಬೇಕು. ಸೊ ರಕ್ಷಣೆ ಹೊಂದಬೇಕಾದ್ರೂ ಕೂಡ ಅಷ್ಟೇನೆ. ಈ ಯಾರೆಲ್ಲ ಈ ಜ್ಞಾನದಲ್ಲಿ ಆಶ್ರಯ ಇಟ್ಕೊಳ್ತಾರೋ ಅವರನ್ನ ನಂಬಿಕೆಗೆ ಕರ್ತರೋದು ಕಷ್ಟ. ಅವರು ಜ್ಞಾನದ ಮೂಲಕ ಅವರು ರಕ್ಷಣೆಯನ್ನ ಅರ್ಥ ಮಾಡ್ಕೊಳ್ತಾರೆ, ಜ್ಞಾನದ ಮೂಲಕ ಪಾಪಗಳ ಕ್ಷಮಾಪಣೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ತಮ್ಮ ಜ್ಞಾನದ ಮೂಲಕ, ತಮ್ಮ ಒಂದು ಸಾಮರ್ಥ್ಯದ ಮೂಲಕ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅದನ್ನೆಲ್ಲ ಮರ್ತು ಬಿಡ್ಬೇಕು. ಯಾಕೆ ಅಂತ ಹೇಳಿದ್ರೆ, ಸೇವೆಯನ್ನ ಮಾಡೋದಕ್ಕೆ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ಟ್ಯಾಲೆಂಟ್ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಸೇವೆಯನ್ನ ಮಾಡೋದಕ್ಕೆ ನಮ್ಮನ್ನ ಬಲಪಡಿಸುವಂತದ್ದೇ ದೇವ್ರು. ಸೊ ಸೇವೆಯನ್ನ ಮಾಡೋದಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂಥದ್ದೇ ದೇವ್ರು.
ತನ್ನ ಕೃಪೆಯನ್ನ ಸುರಿಸ್ತಕ್ಕಂಥದ್ದೇ ದೇವರು. ಅದೇ ರೀತಿ ರಕ್ಷಣೆಯನ್ನ ಹೊಂದಲಿಕ್ಕೆ, ಅದೇ ರೀತಿ ಪಾಪಗಳ ಕ್ಷಮಾಪಣೆಯನ್ನ ಹೊಂದಲಿಕ್ಕೆ, ಅದೇ ರೀತಿ ದೇವರ ಸನ್ನಿಧಿಯಲ್ಲಿ ನೀತೀಕರಿಸಲ್ಪಡೋದಿಕ್ಕೆ ದೇವರು ನಮ್ಗೆ ಸಹಾಯ ಮಾಡ್ತಕ್ಕಂಥದ್ದು. ಸೊ ನಮ್ಮ ಒಂದು ಬಲದಿಂದ ಅಲ್ಲ, ನಮ್ಮ ಒಂದು ಸಾಮರ್ಥ್ಯದಿಂದ ಅಲ್ಲ. ಕ್ರಿಸ್ತೀಯ ಜೀವನ ಅಂತ ಹೇಳಿದ್ರೆ ನಮ್ಮ ಬಲದ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ ನಿಂತು ಜೀವಿಸ್ತಕ್ಕಂಥದ್ದಲ್ಲ ಕ್ರಿಸ್ತೀಯ ಜೀವನ. ದೇವರಲ್ಲಿ ಆಶ್ರಯ ಇಟ್ಕೊಂಡು, ದೇವರ ಬಲದಲ್ಲಿ, ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಕೊಂಡು ಜೀವಿಸ್ತಕ್ಕಂಥ ಜೀವನ ಕ್ರಿಸ್ತೀಯ ಜೀವನ. ನಂಬಿಕೆ ಬಹಳ ಬಹಳ ಮುಖ್ಯ. ಸೊ ಅದಕ್ಕೆ ಅನೇಕರು ಕ್ರಿಸ್ತೀಯ ಜೀವನ ಅಥವಾ ಕ್ರೈಸ್ತ ಜೀವನದಲ್ಲಿ ಸೋತೋಗ್ತಾರೆ. ಹೊರಗಡೆ ನೋಡೋದಕ್ಕೆ ಚೆನ್ನಾಗೇ ಇರ್ತಾರೆ, ಆದ್ರೆ ಅವರ ಆಂತರಿಕ ಜೀವನವನ್ನ, ಅವರ ಆತ್ಮಿಕ ಜೀವನವನ್ನ ಅಥವಾ ಅವರ ಒಳಗಿನ ಜೀವನವನ್ನ ನಾವು ನೋಡೋದೇ ಆದ್ರೆ ಅವರು ಸೋತೋಗಿರ್ತಾರೆ, ನಿರಾಶೆಗೊಳಗಾಗಿರ್ತಾರೆ. ಅನೇಕ ಹೋರಾಟಗಳಿರ್ತೈತೆ. ಸೊ ಅವ್ರ ಮನಸ್ಸಾಕ್ಷಿ ಅವ್ರನ್ನ ಚುಚ್ಚುತ್ತಾ ಇರ್ತೈತೆ. ಪಾಪಗಳು ಯಾವಾಗಲೂ ಅವ್ರನ್ನ ಹಳ್ಳಕ್ಕೆ ಬೀಳಿಸ್ತಾ ಇರ್ತೈತೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಎಲ್ಲೋ ಒಂದು ಕಡೆ ತಮ್ಮ ಶಕ್ತಿಯ ಮೇಲೆ, ತಮ್ಮ ಸಾಮರ್ಥ್ಯದ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಸೊ ನಾನು ಉದಾಹರಣೆಗೆ ಹೇಳೋದೇ ಆದ್ರೆ, ಸೇವೆಯ ಬಗ್ಗೆನೇ ಹೇಳ್ದೆ. ನಾವು ನಮ್ಮ ಒಂದು ಸಾಮರ್ಥ್ಯವನ್ನ ಉಪಯೋಗಿಸಿ, ನಮ್ಮ ಒಂದು ಶಕ್ತಿಯನ್ನು ಉಪಯೋಗಿಸಿ ದೇವರ ಸೇವೆಗಾಗಿ ಎಷ್ಟು ಹಣವನ್ನ ನಾವು ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯ? ಎಷ್ಟು ಹಣ ಇದೆ ನಾವು ದೇವರ ಸೇವೆ ಮಾಡಕ್ ಸಾಧ್ಯ? ಇನ್ನೊಂದು ರೀತಿನಲ್ಲಿ ಹೇಳೋದೇ ಆದ್ರೆ, ಕೆಲವರಿಗೆ ಹಾಡು ಹಾಡ್ತಕ್ಕಂತ ಒಂದು ಟ್ಯಾಲೆಂಟ್ ಇರ್ಬೋದು, ಅಥವಾ ಯಾವ್ದಾದ್ರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತಕ್ಕಂಥ ಗಿಟಾರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಬೇರೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅದನ್ನ ಬಾರಿಸ್ತಕ್ಕಂತ ಒಂದು ಟ್ಯಾಲೆಂಟ್ ಇರ್ಬೋದು. ಆದ್ರೆ ಅದನ್ನ ಉಪಯೋಗಿಸ್ಕೊಂಡು ನಾವು ಎಷ್ಟು ಮಾತ್ರ ಇಫೆಕ್ಟಿವ್ ಆಗಿ ಸೇವೆ ಮಾಡೋದಕ್ಕೆ ಸಾಧ್ಯ? ಅನೇಕ ಅದ್ರಲ್ಲಿ ಹೆಚ್ಚಳ ಪಡ್ತಾರೆ. ಕೆಲವ್ರು ಏನಂತ ಹೇಳಿದ್ರೆ, ನಾನ್ ಸಿಕ್ಕಾಪಟ್ಟೆ ಸೇವೆಗಾಗಿ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟಿದ್ದೀನಿ, ಭಯಂಕರ, ನಾನು ಆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಬಾರಿಸ್ತೀನಿ, ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನನಗೆ ಗೊತ್ತು, ನಾನು ಭಯಂಕರ ಟ್ಯಾಲೆಂಟ್ ಇರ್ತಕ್ಕಂಥವನು, ನಾನೇ ವರ್ಷಿಪ್ ಎಲ್ಲ ಲೀಡ್ ಮಾಡ್ತಕ್ಕಂಥ, ನಾನು ಕೊಯರ್ ಅಲ್ಲಿ ಇದ್ದೀನಿ. ಇನ್ನು ಪ್ರಸಂಗದ ವಿಷಯಕ್ಕೆ ಬರೋದೇ ಆದ್ರೆ, ನಮ್ಮ ಒಂದು ಸಾಮರ್ಥ್ಯದ ಮೂಲಕ, ನಮ್ಮ ಒಂದು ಶಕ್ತಿಯ ಮೂಲಕ ನಾವು ಎಷ್ಟು ಪ್ರಸಂಗಗಳನ್ನ ನಾವು ತಯಾರು ಮಾಡೋದಕ್ಕೆ ಸಾಧ್ಯ? ಯಾವೆಲ್ಲ ವಿಷಯಗಳು, ಎಷ್ಟೋ ವಿಷಯಗಳಿದಾವೆ, ಎಷ್ಟೆಲ್ಲ ವಿಷಯಗಳಲ್ಲಿ ನಾವು ಈ ಮೆಸೇಜ್ಗಳನ್ನ ನಾವು ತಯಾರು ಮಾಡಬಹುದು, ತಯಾರು ಮಾಡಿ ಇಟ್ಕೊಳ್ಬಹುದು. ಸೊ ಅದ್ರ ಮೂಲಕ ನಾವು ಸೇವೆ ಮಾಡೋದಕ್ಕೆ ಸಾಧ್ಯದ? ನಮ್ಮ ಸಾಮರ್ಥ್ಯದ ಮೂಲಕ ನಾವು ಎಷ್ಟೊತ್ತು ಪ್ರಸಂಗ ಮಾಡಬಹುದು. ಸೊ ಅದು ಸೇವೆಗೆ ಸಹಾಯ ಮಾಡುತ್ತೆ. ಸೊ ಒಂದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕ್ರಿಸ್ತೀಯ ಜೀವನಕ್ಕೂ ನಮ್ಮ ಕ್ರಿಸ್ತೀಯ ಸೇವೆಗೂ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಟ್ಯಾಲೆಂಟ್ ಅನ್ನ ನಾವು ಅವಲಂಬಿಸಿಕೊಂಡು ಮಾಡೋದೇ ಆದ್ರೆ, ಅಂತ ಒಂದು ಸೇವೆ, ಅಂತ ಒಂದು ಕ್ರಿಸ್ತೀಯ ಜೀವನ ನಿಷ್ಪ್ರಯೋಜಕವಾದಂತ ಜೀವನ ಅಥವಾ ನಿಷ್ಪ್ರಯೋಜಕವಾದಂತ ಸೇವೆಯಾಗಿ ಮಾರ್ಪಡ್ತೈತೆ. ಅದ್ರಲ್ಲಿ ಯಾವ್ದು ಫಲ ಇರಲ್ಲ. ಯಾಕಂದ್ರೆ ಅದ್ರಲ್ಲಿ ಇರೋದೆಲ್ಲ ನಾನು, ನಂದು ಮಾತ್ರನೇ. ನಾನು ನಂದ್ರಿಂದ ಏನು ಮಾಡಕ್ ಸಾಧ್ಯನೇ ಇಲ್ಲ. ನಾನು ನಂದ್ರಿಂದ ರಕ್ಷಣೆ ಹೊಂದ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ನೋಡ್ರಿ, ಈ ಸಭೆಯ ಒಂದು ಇತಿಹಾಸ ಅಥವಾ ಚರ್ಚ್ ಹಿಸ್ಟ್ರಿ ಇದೆಯಲ್ಲ, ಚರ್ಚ್ನ ಒಂದು ಇತಿಹಾಸವನ್ನ ನೀವು ನೋಡೋದೇ ಆದ್ರೆ, ಅಲ್ಲೆಲ್ಲ ಕೂಡ ದೇವರು ಯಾರನ್ನ ಉಪಯೋಗಿಸಿದಾನೆ ಅಂತ ನೀವು ನೋಡೋದೇ ಆದ್ರೆ, ಸಾಧಾರಣ ವ್ಯಕ್ತಿಗಳನ್ನ ದೇವರು ತನ್ನ ಸೇವೆಯಲ್ಲಿ ಬಹಳ ಘನತೆಯಿಂದ ಉಪಯೋಗಿಸಿರ್ತಕ್ಕಂಥ, ಉನ್ನತವಾದಂತ ರೀತಿಯಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು. ಅವ್ರಿಗೆ ಯಾವುದೇ ಒಂದು ಟ್ಯಾಲೆಂಟ್ ಇಲ್ಲ, ಹೆಚ್ಚು ಸಾಮರ್ಥ್ಯ ಇಲ್ಲ. ಸಾಧಾರಣ ಜನರು, ಕೆಲವರಿಗೆ ಆರೋಗ್ಯನೇ ಇರೋದಿಲ್ಲ, ಅಂತ ಬಲಹೀನರಾಗಿರ್ತಕ್ಕಂಥ, ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ ಸಾಧಾರಣ ಜನರನ್ನ
ಸೇವೆಯಲ್ಲಿ ಬಳಸಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಈ ಚರ್ಚ್ ಹಿಸ್ಟ್ರಿ ಅಥವಾ ಚರ್ಚಿನ ಇತಿಹಾಸವನ್ನ ಓದಿದ್ರೆ ನಾವು ಅರ್ಥ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ದೇವರು ಯಾರು ಅಸಹಾಯಕರಾಗಿರ್ತಾರೋ, ಯಾರು ನಿರ್ಬಲರಾಗಿರ್ತಾರೋ ಅಂತ ಅಸಹಾಯಕತೆಯಿಂದ ತುಂಬಿದಂತ, ನಿರ್ಬಲತೆಯಿಂದ ತುಂಬಿದಂತ ವ್ಯಕ್ತಿಗಳನ್ನ ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಬಲಪಡಿಸ್ತಾನೆ, ತನ್ನ ಪರಿಶುದ್ಧಾತ್ಮನ ಮೂಲಕವಾಗಿ ಅಭಿಷೇಕಿಸ್ತಾನೆ, ತನ್ನ ಕೃಪೆಯ ಮೂಲಕವಾಗಿ ಬಲಪಡಿಸ್ತಾನೆ. ಸೊ ತನ್ನ ಕೃಪೆಯ ಮೂಲಕ, ಪರಿಶುದ್ಧಾತ್ಮನ ಬಲದ ಮೂಲಕ, ಪರಿಶುದ್ಧಾತ್ಮನ ಅಭಿಷೇಕದ ಮೂಲಕವಾಗಿ ಅವರಲ್ಲಿ ತನ್ನ ಕೆಲಸವನ್ನ ನೆರವೇರಿಸ್ಕೊಳ್ತಾನೆ, ಅವರನ್ನ ತನ್ನ ರಾಜ್ಯದಲ್ಲಿ ಸೇವಕರನ್ನಾಗಿ ಉಪಯೋಗಿಸ್ಕೊಳ್ತಾರೆ. ಅಂತವರ ಮೂಲಕವಾಗಿ ದೇವರ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಅದರಿಂದ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಅವಲಂಬಿತರಾಗಿ, ನಮ್ಮ ಜ್ಞಾನದ ಮೇಲೆ ಅವಲಂಬಿತರಾಗಿ ಯಾರು ಕೂಡ ಕ್ರಿಸ್ತಿಯ ಜೀವಿತವನ್ನ ಜೀವಿಸಬಾರ್ದು, ಯಾರು ಕೂಡ ಸೇವೆಯನ್ನ ಮಾಡಬಾರ್ದು. ಆ ರೀತಿ ಯಾರಾದ್ರೂ ಮಾಡೋದೇ ಆದ್ರೆ ಅವರು ಖಂಡಿತವಾಗಿಯೂ ಸೋಲನ್ನ ಅನುಭವಿಸ್ತಾರೆ. ಅವರಿಗೆ ಜಯ ಸಿಗೋದಿಲ್ಲ, ಅವರ ಜೀವನದಲ್ಲಿ ಜಯ ಸಿಗೋದಿಲ್ಲ, ಸೇವೆಯಲ್ಲೂ ಕೂಡ ಜಯ ಸಿಗೋದಿಲ್ಲ. ಆದ್ರಿಂದ ನಂಬಿಕೆ, ಏನ್ ನಂಬಿಕೆ? ಅಬ್ರಹಾಮನಲ್ಲಿದ್ದಂತ ನಂಬಿಕೆ. ಅದು ನಾವು ಸುಮಾರು 2 ವಾರದಿಂದ ನೋಡ್ತಾ ಇದ್ದೀವಿ, ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ರಿಂದ 29ರವರೆಗೆ ಇರ್ತಕ್ಕಂಥ ವಚನಗಳನ್ನ ನಾವು ನೋಡೋದೇ ಆದ್ರೆ, 1 ಕೊರಿಂಥ 1ನೇ ಅಧ್ಯಾಯ 26ರಿಂದ 29ರವರೆಗೆ ಇರ್ತಕ್ಕಂಥ ವಚನಗಳನ್ನು ನಾವು ಗಮನಿಸೋದೇ ಆದ್ರೆ, ಅಲ್ಲಿ ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಪೌಲನು, ಸಹೋದರರೇ, ದೇವರು ನಿಮ್ಮನ್ನ ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ದೇವರು ನಿಮ್ಮನ್ನು ಕರೆದಾಗ ಅವ್ರು ಎಂಥವ್ರಾಗಿದ್ರು ಅದನ್ನ ನೀವು ಆಲೋಚಿಸಬೇಕು. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನ ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ, ನೋಡ್ರಿ, ಯಾರನ್ನಂತೆ ಆರಿಸ್ಕೊಂಡಿದ್ದು? ದೇವರು ಈ ಲೋಕದ ಕುಲೀನರನ್ನ, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ. ದೇವರು ಯಾರನ್ನ ಆರಿಸ್ಕೊಂಡಿದ್ದಾನೆ? ಒಂದು ಕುಲೀನರನ್ನ ಆರಿಸ್ಕೊಂಡಿದ್ದಾನೆ, ಅಸಡ್ಡೆಯಾದವರನ್ನ ಆರಿಸ್ಕೊಂಡಿದ್ದಾನೆ, ಗಣನೆಗೆ ಬಾರದವರನ್ನ ಆರಿಸ್ಕೊಂಡಿದ್ದಾನೆ. ಅವರನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಅವರು ಒಳ್ಳೆ ಒಂದು ಕ್ರಿಸ್ತಿಯ ಜೀವನವನ್ನ ಜೀವಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇವತ್ತು ಅನೇಕರು ದೇವರ ರಾಜ್ಯದಲ್ಲಿ, ಕ್ರಿಸ್ತಿಯ ಜೀವನದಲ್ಲಿ ಹೊಗಳ್ಕೊಳ್ತಾ ಇದ್ದಾರೆ. ಅವ್ರು ಯಾಕೆ ಹೊಗಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಜ್ಞಾನದ ಮೂಲಕ, ತಮ್ಮ ಶಕ್ತಿಯ ಮೂಲಕ, ತಮ್ಮ ಸಾಮರ್ಥ್ಯದ ಮೂಲಕ, ತಮ್ಮ ಟ್ಯಾಲೆಂಟ್ಗಳ ಮೂಲಕವಾಗಿ ಕ್ರಿಸ್ತಿಯ ಜೀವನವನ್ನ, ಸೇವೆಯನ್ನ ಮಾಡ್ತಾ ಇರೋದ್ರಿಂದ ಅವರು ಹೊಗಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಹೊಗಳ್ಕೊಳ್ಳೋದಕ್ಕೆ ಅವರಲ್ಲಿ ಕಾರಣ ಇದೆ. ಆದ್ರೆ ದೇವರು ಕುಲೀನರನ್ನ, ಅಸಡ್ಡೆಯಾದವರನ್ನ, ಗಣನೆಗೆ ಬಾರದವ್ರನ್ನ ಆರಿಸ್ಕೊಂಡು ಸೇವೆ ಮಾಡ್ತಾ ಇದ್ದಾನಲ್ಲ, ಅವರಲ್ಲಿ ಹೊಗಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಯಾಕಂದ್ರೆ ಅವರನ್ನ ಬಲಪಡಿಸಿರ್ತಕ್ಕಂಥದ್ದು ದೇವರ ಕೃಪೆ, ಅವರನ್ನ ಬಲಪಡಿಸಿರ್ತಕ್ಕಂಥದ್ದು ಪರಿಶುದ್ಧಾತ್ಮನು, ಅವರನ್ನ ಅಭಿಷೇಕಿಸಿರ್ತಕ್ಕಂಥದ್ದು ಪರಿಶುದ್ಧಾತ್ಮನು, ಅವರನ್ನ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ದೇವರು, ಅವ್ರಿಗೆ ಜಯ ಕೊಡ್ತಾ ಇರ್ತಕ್ಕಂಥದ್ದು ದೇವರು. ಅವ್ರು ಕಂಪ್ಲೀಟ್ ಆಗಿ ದೇವರನ್ನ ಆಶ್ರಯಿಸ್ಕೊಂಡಿದ್ದಾರೆ. ಆದ್ರಿಂದ ಹೊಗಳಿಕೊಳ್ಳೋದಕ್ಕೆ ಅವ್ರಿಗೆ ಆಸ್ಪದನೆ ಇಲ್ಲ. ಏನಾದ್ರೂ ಹೊಗಳ್ಕೊಳ್ಬೇಕಂದ್ರೆ, ಅಪ್ಪ ನಾನು ಇರ್ತಕ್ಕಂಥದ್ದೇ ದೇವ್ರ ಕೃಪೆಯಿಂದ,
ದೇವರ ಆಶೀರ್ವಾದದಿಂದ ನನ್ನದಲ್ಲ, ಇದೆಲ್ಲ ದೇವ್ರದೇ ಅಂತ ಹೇಳಿ ಅವರು ಸಕಲ ಘನಮಾನ ಮಹಿಮೆಯನ್ನ ದೇವರಿಗೆ ಒಪ್ಪಿಸ್ಬಿಡ್ತಾರೆ. ಸೊ ಅದಕ್ಕೆ 1 ಕೊರಿಂಥ 1ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ. ಏನಂತ, ಹೊಗಳಿಕೊಳ್ಳುವವನು ಕರ್ತನಲ್ಲಿ ಹೊಗಳಿಕೊಳ್ಳಿ. ಹೆಚ್ಚಳ ಪಡ್ತಕ್ಕಂಥವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ಯಾಕಂದ್ರೆ ಅವನು ಈಗ ಆಗಿರ್ತಕ್ಕಂಥದ್ದು ಕರ್ತನ ಕರುಣೆ ಮತ್ತು ಕೃಪೆಯಿಂದ ಮಾತ್ರ. ಅದು ನಂಬಿಕೆ. ಸೊ ಅದಕ್ಕೆ ನಾವು ಈಗ ಮತ್ತೆ ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ರಿಂದ 25 ವಚನಕ್ಕೆ ನಾವು ಬರೋದೇ ಆದ್ರೆ, ಆದರೆ ಅವನ ಲೆಕ್ಕಕ್ಕೆ, ಅಂದ್ರೆ ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟೀತೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲ ಹೇಳ್ತಾರೆ. ನೀವು ವಾಕ್ಯವನ್ನ ಗಮನಿಸೋದೇ ಆದರೆ ಇಲ್ಲಿ ಅಪೊಸ್ತಲನಾದಂತ ಪೌಲನ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿ, ಆದರೆ ಅವನ ಲೆಕ್ಕಕ್ಕೆ, ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟೀತೆಂಬುದು ಅಬ್ರಹಾಮನಿಗೋಸ್ಕರ ಮಾತ್ರ ಅಲ್ಲ, ಆದ್ರೆ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ಈ 2026ರಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮಗೋಸ್ಕರ ಕೂಡ ಇದು ಬರ್ದಿದೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಏನ್ ಇಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ, ಈ ನಂಬಿಕೆ ಅಬ್ರಹಾಮನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಸೊ ಅದು ಅಬ್ರಹಾಮನಿಗೋಸ್ಕರ ಮಾತ್ರ, ನಮಗೋಸ್ಕರ ಕೂಡ ಬರ್ದಿದೆ ಎಂಬುದಾಗಿ ಹೇಳುವಾಗ ಇಲ್ಲಿ ವಿಶೇಷವಾಗಿ ಒಂದು ಕಾರ್ಯನ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನಾಗಿ ಅಬ್ರಹಾಮನ್. ಸೊ 19ನೇ ವಾಕ್ಯ, 4ನೇ ಅಧ್ಯಾಯದ 19ನೇ ವಾಕ್ಯವನ್ನ ನಾವು ನೋಡೋದೇ ಆದ್ರೆ ಅಲ್ಲಿ ಅಬ್ರಹಾಮನ ಬಗ್ಗೆ ಹೇಳೋದೇನಂತ ಹೇಳಿದ್ರೆ, ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಲಿಬೇಕಾಗಿರ್ತಕ್ಕಂಥ ಒಂದು ಪಾಠ ಏನು ಅಂತ ಹೇಳಿದ್ರೆ, ಅಬ್ರಹಾಮನನ್ನ ನೋಡಿ. ಸೊ ಅಬ್ರಹಾಮನು ಒಂದು ಮಗುವನ್ನ ಪಡೆಯುವಂತ ಅಥವಾ ಒಂದು ಮಗುವನ್ನ ಹುಟ್ಟಿಸುವಂತ ಯಾವುದೇ ಆರೋಗ್ಯವು ಆತನ ದೇಹದಲ್ಲಿ ಇರಲಿಲ್ಲ. ಯಾಕಂದ್ರೆ ವಾಕ್ಯ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತು. ತನ್ನ ದೇಹಕ್ಕೆ ವಯಸ್ಸಾಗೋಯ್ತು. ವಯಸ್ಸಾಗಿರೋದ್ರಿಂದ ಅದು ಒಂದು ಮಗುವನ್ನ ಹುಟ್ಟಿಸುವಂತ ಆರೋಗ್ಯವನ್ನ ಕಳ್ಕೊಂಡಿದೆ ಎಂಬುದಾಗಿ ಅಬ್ರಹಾಮನು ತಿಳ್ಕೊಂಡ. ಇದನ್ನ ದೇವರು ಕೂಡ ತಿಳ್ಕೊಂಡ್ರು. ಅಬ್ರಹಾಮನ್ ಈಗ ಹೆಂಗಿದಾನೆ ಅಂತ ಹೇಳಿದ್ರೆ, ಬಲಹೀನವಾದಂತ ಸ್ಥಿತಿನಲ್ಲಿ. ಅಬ್ರಹಾಮನ ಸ್ಥಿತಿ ಹೆಂಗೆ ಅಂತ ಹೇಳಿದ್ರೆ, ಒಂದು ಅಸಹಾಯಕತೆಯಿಂದ ತುಂಬಿರ್ತಕ್ಕಂತ ಒಂದು ಸ್ಥಿತಿ. ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ಆರೋಗ್ಯ ಇಲ್ಲ, ದೇಹದ ಕೆಪಾಸಿಟಿ ಇಲ್ಲ. ಆದ್ರೆ ಇದನ್ನ ತಿಳ್ಕೊಂಡಂತ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆತನ ಅಸಹಾಯಕತೆಯಲ್ಲಿ, ಆತನ ಬಲಹೀನತೆಯಲ್ಲಿ ದೇವರು
ಆತನ ದೇಹವನ್ನ ಬಲಪಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದು. ಒಂದು ಮಗುವನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯವನ್ನ, ದೇಹದ ಬಲವನ್ನ ದೇವರು ಅಬ್ರಹಾಮನಿಗೆ ಕೊಡ್ತಕ್ಕಂಥದ್ದನ್ನ ನೋಡಬಹುದು. ಅವನ ಅಸಹಾಯಕತೆಯಲ್ಲಿ ದೇವರು ಸಹಾಯ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಎರಡನೇದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಸಾರಳ ಬಗ್ಗೆ. ಸಾರಳ ಬಗ್ಗೆ ಅಬ್ರಹಾಮನೇ ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ತನ್ನ ದೇಹ ಮೃತಪ್ರಾಯವಾಯಿತು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಸೊ ಸಾರಳ ಗರ್ಭಪಾತ್ರೆ ನಿರ್ಜೀವವಾಗಿ ಒಂದು ಮಗುವಿಗೆ ಜನ್ಮ ಕೊಡಲು ಸಾಧ್ಯ ಇಲ್ಲ ಅಂತ ಹೇಳಿ ಅಬ್ರಹಾಮನು ತಿಳ್ಕೊಂಡ, ಸಾರಳು ತಿಳ್ಕೊಂಡ್ಳು. ಈಗ ಸಾರಳು ಕೂಡ ಅಸಹಾಯಕತೆಯಿಂದ, ನಿರ್ಬಲಾವಸ್ಥೆಯಿಂದ, ಏನು ಮಾಡೋದಕ್ಕಾಗದೆ ಬಲಹೀನಳಾಗಿರ್ತಕ್ಕಂಥ ಒಂದು ಅವಸ್ಥೆ. ಸೊ ಅಂತ ಒಂದು ಗರ್ಭಪಾತ್ರೆಯನ್ನ, ಅಂತ ಒಂದು ಸಾರಳ ದೇಹವನ್ನ, ಅವರ ಅಸಹಾಯಕತೆಯನ್ನ ನೋಡಿ ದೇವರು ಅವರ ಸಹಾಯಕ್ಕೆ ಬರ್ತಕ್ಕಂಥದ್ದು, ಸಾರಳ ಒಂದು ದೇಹಕ್ಕೆ, ಸಾರಳ ಒಂದು ಗರ್ಭಕ್ಕೆ ಶಕ್ತಿಯನ್ನ ನೀಡ್ತಕ್ಕಂಥದ್ದು, ಬಲವನ್ನ ನೀಡ್ತಕ್ಕಂಥದ್ದು, ಆ ಗರ್ಭಪಾತ್ರೆಯನ್ನ ಬಲಪಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಅವರನ್ನ ಬಲಪಡಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ, ಎಲ್ಲಾ ಸಹಾಯವನ್ನ ಈ ಅಸಹಾಯಕರಾಗಿರ್ತಕ್ಕಂಥ, ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ, ಬಲ ಇಲ್ಲದೆ ಇರ್ತಕ್ಕಂಥ, ಆರೋಗ್ಯ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದೇ ರೀತಿ 24ನೇ ವಚನವನ್ನ ನಾವು ಓದೋದೇ ಆದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಈಗ ಅಬ್ರಹಾಮನ ವಿಷಯ ತಗೊಂಡು, ಅಬ್ರಹಾಮನ ನಿರ್ಬಲಾವಸ್ಥೆಯಲ್ಲಿ, ಅವನ ಅಸಹಾಯಕತೆಯಲ್ಲಿ ದೇವರು ಅವನನ್ನ ಬಲಪಡಿಸ್ತಾರೆ. ಸಾರಳ ಅಸಹಾಯಕತೆಯಲ್ಲಿ, ಸಾರಳ ನಿರ್ಬಲಾವಸ್ಥೆಯಲ್ಲಿ ದೇವರು ಅವರಿಗೆ ಬಲವಾಗಿ ನಿಂತ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ನೋಡೋದೇ ಆದ್ರೆ, ಯೇಸು ಸ್ವಾಮಿಯ ಒಂದು ಸ್ಥಿತಿ, ಯೇಸು ಸ್ವಾಮಿ ಮನುಷ್ಯನಾಗಿ ಹುಟ್ಟಿದ, ನಮ್ಮ ಪಾಪಗಳನ್ನ ಹೊತ್ತುಕೊಂಡು ನಮ್ಮ ಪಾಪಗಳಿಗಾಗಿ ಯೇಸು ಸ್ವಾಮಿ ಮರಣ ಹೊಂದಿದ. ಯೇಸು ಸ್ವಾಮಿಯ ದೇಹ ಈಗ ಸಮಾಧಿಯಲ್ಲಿದೆ. ಸತ್ತು ಸಮಾಧಿಯಲ್ಲಿರುವಂತ ದೇಹಕ್ಕಾಗಲಿ ಅಥವಾ ಸತ್ತಂತ ವ್ಯಕ್ತಿಗಾಗಲಿ ತನಗಾಗಿ ಏನನ್ನಾದ್ರೂ ಮಾಡ್ಕೊಳ್ಳೋದಕ್ ಸಾಧ್ಯನ? ಸೊ ಸತ್ತಂತ ವ್ಯಕ್ತಿ ಹೆಂಗಿರ್ತಾನೆ ಅಂತ ಹೇಳಿದ್ರೆ, ಆತನ ಈ ಲೋಕದಲ್ಲಿ ಅಸಹಾಯಕನಾಗಿರ್ತಾನೆ. ಆತನಿಗೆ ಏನು ಮಾಡ್ಲಿಕ್ಕೆ ಸಾಮರ್ಥ್ಯನೇ ಇರಲ್ಲ. ಸೊ ಯೇಸು ಕ್ರಿಸ್ತನ ಸ್ಥಿತಿ ಕೂಡ ಸತ್ತಾಗ ಇದೇ ತರ ಇತ್ತು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲ್ ಹೇಳ್ತಾ ಇರ್ತಾರೆ. ಸೊ ಅಂತ ಅಸಹಾಯಕತೆಯಲ್ಲಿ ಇದ್ದಂತ ಯೇಸು ಸ್ವಾಮಿಯನ್ನು ಕೂಡ ತಂದೆಯಾದಂತ ದೇವರು ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದನು ಎಂಬುದಾಗಿ ಹೇಳ್ತಾ ಇರ್ತಾರೆ. ಅಂತ ಅಸಹಾಯಕತೆಯಲ್ಲಿ ತಂದೆಯಾದಂತ ದೇವರು ಕ್ರಿಸ್ತನನ್ನ ಮತ್ತೆ ಸತ್ತವರೊಳಗಿಂದ ಎದ್ದು ಬರೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಹಾಯವನ್ನ ಮಾಡ್ತಕ್ಕಂಥದ್ದನ್ನ, ಬಲಪಡಿಸ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಒಂದೇನಪ್ಪಾ ಅಂತ ಹೇಳಿದ್ರೆ, ದೇವರು ಯಾರಿಗ್ ಸಹಾಯ ಮಾಡ್ತಾನೆ? ಅಸಹಾಯಕರು, ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ ಸಹಾಯ ಮಾಡ. ಎರಡನೇದಾಗಿ ನಾವು ಇಲ್ಲಿ ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನ ತಂದೆಯಾದಂತ ದೇವರು ಸತ್ತವರೊಳಗಿಂದ ಎಬ್ಬಿಸ್ದ. ಸತ್ತವರೊಳಗಿಂದ ಎಬ್ಬಿಸೋದಕ್ಕೆ ಕಾರಣ ಏನು? ವಾಕ್ಯ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ. ತಂದೆಯಾದಂತ ದೇವರು ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ, ಯಾರೆಲ್ಲ ಈ ಯೇಸು ಕ್ರಿಸ್ತನನ್ನ ನಂಬುತ್ತಾರೋ ಅವರು ತನ್ನ ಸನ್ನಿಧಿಯಲ್ಲಿ ನೀತಿವಂತರನ್ನಾಗಿ ಮಾಡೋದಕ್ಕಾಗಿ,
ಅವರನ್ನ ನೀತೀಕರಿಸೋದಕ್ಕಾಗಿ ಯೇಸುಸ್ವಾಮಿಯನ್ನ ಸತ್ತವರೊಳಗಿಂದ ಎಬ್ಬಿಸಿದ್ದ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಸಿ, ಅಸಹಾಯಕತೆ, ನಂಬಿಕೆ. ಅಸಹಾಯಕತೆ, ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ದೇವರ ಬಲ, ದೇವರ ಕೃಪೆ, ಪರಿಶುದ್ಧಾತ್ಮನ ಶಕ್ತಿ ಅಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಅಲ್ಲಿ ದೇವರು ಕೆಲಸ ಮಾಡ್ತಾರೆ. ಸೊ ಅಸಹಾಯಕತೆ ಇದೆ, ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ನಂಬಿಕೆ ಇದೆ, ಆದ್ರೆ ಓವರ್ ಕಾನ್ಫಿಡೆನ್ಸ್ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಸೊ ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ತೀವಿ. ಸೊ ಅದಕ್ಕೆ ವಚನ 25ರಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರು ಆತನನ್ನ ಅಂದ್ರೆ ಯೇಸು ಕ್ರಿಸ್ತನನ್ನ ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಯೇಸು ಕ್ರಿಸ್ತನನ್ನ ತಂದೆಯಾದಂತ ದೇವರು ಮರಣದಿಂದ ಎಬ್ಬಿಸಿ ಆತನನ್ನ ತನ್ನ ಬಲಗಡೆಯಲ್ಲಿ ಕುಳ್ಳಿಸಿರುವುದಕ್ಕೆ ಕಾರಣ ಏನು? ಯಾರೆಲ್ಲ ಯೇಸು ಕ್ರಿಸ್ತನನ್ನ ನಂಬುತ್ತಾರೋ ಅವರಿಗೆ ನೀತಿವಂತರೆಂಬತಕ್ಕಂಥ ನಿರ್ಣಯ ಉಂಟಾಗ್ಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಇಲ್ಲಿ ಎಬ್ಬಿಸಿರ್ತಾರೆ. ನಾವು ಇಲ್ಲಿ ಒಂದು ಪಾಠ ಕಲಿಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಅಂಶನ ನಾವು ಗಮನಿಸ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ನಾವು ಕೂಡ ಸತ್ತ ಮನುಷ್ಯನ ಹಾಗೆ ಅಸಹಾಯಕ ಸ್ಥಿತಿಯಲ್ಲಿ, ಬಲಹೀನ ಸ್ಥಿತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ದೇವರ ಸನ್ನಿಧಿಗೆ ಬರ್ಬೇಕು. ಈ ಸತ್ತು ಈ ನೆಲದಲ್ಲಿ ಬಿದ್ದಿರ್ತಕ್ಕಂಥ ಮನುಷ್ಯನ್ ಏನ್ ಮಾಡಕ್ ಸಾಧ್ಯ? ಕೂಗಿದ್ರೆ ಏನಾದ್ರೂ ರೆಸ್ಪಾಂಡ್ ಮಾಡ್ತಾನ? ಎದ್ದು ನಡೆದಾಡ್ತಾನ? ತನ್ನ ಕೆಲಸ ತಾನೇ ಮಾಡ್ಕೊಳ್ತಾನೆ? ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಆತನ ಅಸಹಾಯಕನು. ಆತನ ಈ ಗುಣಿ ಹತ್ರ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಆತನ ಉಳ್ಬೇಕು ಅಂತ ಹೇಳಿದ್ರೆ, ಸಮಾಧಿ ಮಾಡ್ಬೇಕಂದ್ರೆ ಒಂದ್ 5-6 ಜನ ಒತ್ಕೊಂಡು ಹೋಗ್ಬೇಕು. ಎಷ್ಟೇ ಆರ್ಭಟ ಮಾಡಿ ಜೀವಿಸಿದಂತ ವ್ಯಕ್ತಿ ಆಗಿದ್ರು ಕೂಡ ಅಸಹಾಯಕನು. ಸೊ ದೇವರ ಸನ್ನಿಧಿಯಲ್ಲಿ ನಾವು ಕೂಡ ಅಸಹಾಯಕರು, ಬಲಹೀನರು ಅಂತ ಹೇಳಿ ಒಪ್ಕೊಳ್ಬೇಕು. ಅಂತವರನ್ನ ದೇವರು ಉಪಯೋಗಿಸ್ತಾನೆ. ಬಲಹೀನರಿಗೆ ತನ್ನ ಕೃಪೆಯನ್ನು ಹೆಚ್ಚಾಗಿ ಅನುಗ್ರಹಿಸ್ಕೊಡ್ತಾರೆ. ಇಲ್ಲಿ ಯಾವ ರೀತಿ ನಮ್ಮ ಅಪರಾಧಗಳ ನಿಮಿತ್ತ ಮರಣ ಹೊಂದಿದಂತ ಯೇಸು ಕ್ರಿಸ್ತನನ್ನ ತಂದೆಯಾದಂತ ದೇವರು ಎಬ್ಬಿಸಿದನೋ, ಅದೇ ರೀತಿ ಪಾಪಗಳ ಮೂಲಕ, ಅಪರಾಧಗಳ ಮೂಲಕ ಸತ್ತಂತ ನಮ್ಮನ್ನು ಕೂಡ, ಸತ್ತ ನಮ್ಮ ಆತ್ಮವನ್ನ ಕೂಡ ತಂದೆಯಾದಂತ ದೇವರು ಯೇಸು ಕ್ರಿಸ್ತನ ಮೂಲಕ ಎಬ್ಬಿಸಿದಾನೆ. ನಮ್ಮನ್ನ ನೀತಿವಂತರನ್ನಾಗಿ ಲೆಕ್ಸಿದಾನೆ. ಅದಕ್ಕೆ ಇದು ಅಬ್ರಹಾಮನಿಗೆ ಮಾತ್ರ ಬರ್ದದ್ದಲ್ಲ. ಅಬ್ರಹಾಮನಲ್ಲಿದ್ದಂತ ನಂಬಿಕೆ ಯಾರಲ್ಲಿ ಇದೆಯೋ ಅವರಿಗೂ ಕೂಡ ಇದು ಬರ್ದಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿದಂತ ದೇವರು ಯಾರೆಲ್ಲ ಆತನಲ್ಲಿ ನಂಬಿಕೆ ಇಡ್ತಾರೋ ಅವರನ್ನ ನೀತಿವಂತರನ್ನಾಗಿ ಮಾಡೋದಕ್ಕಾಗಿನೇ ಆತನನ್ನ ಮರಣದಿಂದ ಎಬ್ಬಿಸಿರ್ತಕ್ಕಂಥದ್ದು. ಅವಾಗ ಅಬ್ರಹಾಮನ ನಂಬಿಕೆಯಿಂದ ನೀತಿವಂತನಾದ, ನಾನು ಕೂಡ ನಂಬಿಕೆಯಿಂದ ನೀತಿವಂತನಾಗ್ಬೋದು. ಆದ್ರೆ ಅಬ್ರಹಾಮನು ಯಾವಾಗ ದೇವರಲ್ಲಿ ನಂಬಿಕೆ ಇಟ್ಟ? ಆತನು ಅಸಹಾಯಕವಾದಂತ ಸ್ಥಿತಿಯಲ್ಲಿ, ಬಲಹೀನವಾದಂತ ಸ್ಥಿತಿ, ತಾನು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ದೇವರೇ ನೀನೇ ಎಲ್ಲ, ನೀನು ವಾಗ್ದಾನ ಮಾಡಿದಿ, ಅದನ್ನ ನೆರವೇರಿಸೋದಕ್ಕೆ ನೀನೇ ಶಕ್ತನು ಅಂತೇಳಿ ಸಂಪೂರ್ಣವಾಗಿ ದೇವರ ಮೇಲೆ ಹಾಕ್ಕೊಂಡು ಅಲ್ಲಿ ಆತನ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ಅದಕ್ಕೆ ದೇವರು ಯಾರಿಗೆ ಸಹಾಯ ಮಾಡ್ತಾನೆ ಅಂತ ಕೇಳಿದ್ರೆ, ಆತನು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ, ತನಗಾಗಿ ಏನನ್ನು ಮಾಡಿಕೊಳ್ಳಲು ಸಾಧ್ಯವಾಗದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಆತನ ಸಹಾಯ. ಸೊ ಇದು ಈ ಒಂದು ಸತ್ಯ ಇದೆಯಲ್ಲ,
ಇದು ನಮ್ಮಲ್ಲಿ ಭರವಸೆಯನ್ನ ಹುಟ್ಟಿಸ್ತಕ್ಕಂಥದ್ದು ಮತ್ತು ನಮಗೆ ಧೈರ್ಯವನ್ನ ನೀಡ್ತಕ್ಕಂಥ ಸತ್ಯ. ಸೊ ಈ ಸತ್ಯದಲ್ಲಿ ನಾವು ಬೇರೂರ್ಬೇಕು, ಈ ಸತ್ಯದಲ್ಲಿ ನಾವು ನಿಲ್ಬೇಕು. ಯಾಕಂದ್ರೆ ದೇವರಲ್ಲಿ ಯಾವುದೇ ಕಾರಣಕ್ಕೂ ಪಕ್ಷಪಾತ ಇಲ್ಲ, ದೇವರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಅಬ್ರಹಾಮನೇ ಆಗಿರ್ಬೋದು, ನಾವೇ ಆಗಿರ್ಬೋದು. ಸೊ ಯೇಸು ಕ್ರಿಸ್ತನೇ ಹೇಳ್ತಾರೆ, ಸೊ ತಂದೆ, ಪರಲೋಕದಲ್ಲಿ ಇರ್ತಕ್ಕಂಥ ತಂದೆ ನನ್ನನ್ನು ಯಾವ ತರ ಪ್ರೀತಿ ಮಾಡ್ತಾರೋ ಅದೇ ತರ ನಿಮ್ಮನ್ನು ಕೂಡ ಪ್ರೀತಿ ಮಾಡ್ತಾರೆ ಅಂತ. ಯೇಸು ಕ್ರಿಸ್ತನನ್ನ ಒಂದ್ ರೀತಿನಲ್ಲಿ ಪ್ರೀತಿ ಮಾಡಿ ನಮ್ಮನ್ನ ಬೇರೆ ರೀತಿನಲ್ಲಿ ಏನು ಪ್ರೀತಿ ಮಾಡ್ತಾ ಇಲ್ಲ. ಸೊ ಯಾವುದೇ ವಿಷಯದಲ್ಲಾಗ್ಲಿ ದೇವರಲ್ಲಿ ಪಕ್ಷಪಾತ ಇಲ್ಲ. ಆದ್ರೆ ಯಾರು ತಾವು ಅಸಹಾಯಕರು, ಅಸಮರ್ಥರು ಅಂತ ಒಪ್ಪಿಕೊಳ್ತಾರೋ ಅವರ ಸಹಾಯಕ್ಕೆ ದೇವರು ಬರ್ತಾನೆ, ಅವರ ಸಹಾಯಕ್ಕಾಗಿ ಪರಿಶುದ್ಧಾತ್ಮನ ನಿಲ್ತಾನೆ. ಸೊ ಅಂತ ಅಸಹಾಯಕರು, ಅಂತ ಬಲಹೀನರು ದೇವರ ವಾಕ್ಯಗಳಲ್ಲಾಗ್ಲಿ ದೇವರ ವಾಗ್ದಾನಗಳಲ್ಲಾಗ್ಲಿ ಯಾರು ನಂಬಿಕೆ ಇಡ್ತಾರೋ, ಸೊ ಅಂತವರಿಗೆ ದೇವರು ಸಹಾಯವನ್ನ, ರಕ್ಷಣೆಯನ್ನು ನೀಡುವಂತವನಾಗಿರ್ತಾನೆ. ಅವರನ್ನ ನೀತಿವಂತರೆಂಬುದಾಗಿ ಘೋಷಿಸುವಂತ ದೇವರ. ಸೊ ನಾವು ಈ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬರೋದೇ, 4ನೇ ಅಧ್ಯಾಯ ಕಂಪ್ಲೀಟ್ ಆಯ್ತು. ಈಗ ನಾವು 5ನೇ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನ ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ. ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಗಮನಿಸ್ಬೇಕೇನು ಅಂತ ಹೇಳಿದ್ರೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾಗಿರುವಂತ ಸಮಾಧಾನದಲ್ಲಿ ಇರೋಣ, ಸಮಾಧಾನದಲ್ಲಿ ನೆಲೆಗೊಳ್ಳೋಣ. ಒಂದು ವಿಷಯ ಗಮನಿಸ್ರಿ, ದೇವರು ನಮ್ಮನ್ನ ನೀತೀಕರಿಸುವಂತ ಒಂದು ಕ್ರಿಯೆ ಇದೆಯಲ್ಲ, ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಪಾಪಗಳ ಕ್ಷಮಾಪಣೆಗಿಂತ ಶ್ರೇಷ್ಠವಾದದ್ದು. ಅರ್ಥ ಆಯ್ತಾ? ಈಗ ನಾವು ಈ ಪಾಪಗಳ ಕ್ಷಮಾಪಣೆಯನ್ನ ಪಡ್ಕೊಳ್ತಕ್ಕಂಥದ್ದು ನಂಬಿಕೆಯ ಮೂಲಕನೇ. ಆದ್ರೆ ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗ್ತಕ್ಕಂಥದ್ದು ಅಥವಾ ದೇವರು ನಮ್ಮನ್ನ ನೀತಿವಂತರೆಂದು ಕರೀತಕ್ಕಂಥದ್ದು ಕೂಡ ನಂಬಿಕೆಯ ಮೂಲಕನೇ. ಆದ್ರೆ ನಾವು ಕಂಪೇರ್ ಮಾಡೋದೇ ಆದ್ರೆ ಪಾಪಗಳ ಕ್ಷಮಾಪಣೆ ಹೆಚ್ಚಿದ್ದ ಅಥವಾ ದೇವರು ನಮ್ಮನ್ನ ನೀತೀಕರಿಸ್ತಾನಲ್ವಾ, ನಮ್ಮ ಲೆಕ್ಕಕ್ಕೆ ನೀತಿಯನ್ನ ಹಾಕ್ತಾನಲ್ವಾ, ನಾವು ನೀತಿವಂತರ ಅಂತ ಹೇಳಿ ದೇವರು ಡಿಕ್ಲೇರ್ ಮಾಡ್ತಾನಲ್ವಾ, ಅದು ಹೆಚ್ಚಿಂದ ಅಂತ ಹೇಳಿ ಕಂಪೇರ್ ಮಾಡೋದೇ ಆದ್ರೆ ಯಾವುದು ಶ್ರೇಷ್ಠ? ಸೊ ಪಾಪಗಳ ಕ್ಷಮಾಪಣೆಗಿಂತ ದೇವರು ನಮ್ಮನ್ನ ನೀತಿವಂತರೆಂಬುದಾಗಿ ನಿರ್ಣಯಿಸ್ತಕ್ಕಂಥದ್ದು, ನೀತೀಕರಿಸಲ್ಪಡ್ತಕ್ಕಂಥದ್ದು ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ, ದೇವರು ನಮ್ಮ ಪಾಪಗಳನ್ನ ಕ್ಷಮಿಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಸಾಲಗಳನ್ನ ತೀರಿಸ್ತಕ್ಕಂಥದ್ದು. ಯಾಕಂದ್ರೆ ನಾವು ಪಾಪ ಮಾಡಿದ್ದೀವಿ, ಅದು ಸಾಲವಾಗಿ ಕ್ರೆಡಿಟ್ ಆಗಿ ನಮ್ಮ ಅಕೌಂಟ್ ಅಲ್ಲಿ ಇದೆ. ಆ ಸಾಲನ ನಾವು ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಆ ಸಾಲಕ್ಕೆ ತಕ್ಕ ಫಲವನ್ನು ನಾವು ಅನುಭವಿಸ್ಬೇಕು. ಅದೇನು ಅಂತ ಹೇಳಿದ್ರೆ ಮರಣ. ಅದೇ ನಾವು ಸಾಲ ಮಾಡಿದಿರಿ, ಸಾಲ ತೀರ್ಸಕ್ ಆಗ್ತಾ ಇಲ್ಲ, ಅದಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಶಿಕ್ಷೆ. ಆದ್ರೆ ದೇವ್ರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಪಾಪಗಳನ್ನೆಲ್ಲ ದೇವ್ರಿಗೆ ಕ್ಷಮಿಸ್ತಾನೆ. ಸೊ ನಾವು ಒಪ್ಪಿಕೊಂಡು ಅರಿಕೆ ಮಾಡೋರು ನಂಬಿಕೆಯಿಂದ.
ಅವಾಗ ಕ್ಷಮಾಪಣೆ ಏನಪ್ಪಾ ಅಂತ ಹೇಳಿದ್ರೆ, ದೇವರು ನಾನು ತೀರಿಸಬೇಕಾದಂತ ಸಾಲವನ್ನ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಜೀವ ಆ ಸಾಲವನ್ನ ತೀರ್ಸೈತೆ. ಅದು ಕೊಡ್ಬೇಕಾಗಿರ್ತಕ್ಕಂಥ ಬೆಲೆ ಕೊಟ್ಟೈತೆ. ಅವಾಗ ಸಾಲ ಮಾಡಿದ್ದೀನಿ, ಆದ್ರೆ ಸಾಲ ತೀರ್ಸಿಲ್ಲ. ಬೇರೆ ಒಬ್ಬರು ಬಂದು ನಾನು ಸಾಲನ ತೀರ್ಸಿದ್ರು. ಆದ್ರೆ ಈಗ ನನಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಅಪರಾಧಿ ಎಂಬತಕ್ಕಂತ, ನಾನು ಮೋಸಗಾರನೆ ಎಂಬತಕ್ಕಂತ ಯಾವುದೇ ಒಂದು ಭಾವ ಇಲ್ಲ. ದೇವರ ಮುಂದೆ ನಾನು ಅಪರಾಧಿ ಅಲ್ಲ. ಯಾಕಂದ್ರೆ ನಾನು ಸಾಲ ತೀರ್ಸಿದ್ದೀನಿ. ಈಗ ಸಾಲ ಮಾಡದೆ, ಸಾಲ ಸಿಗಾಕೊಂಡೆ, ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಆದ್ರೆ ಸಾಲ ನಾನ್ ತೀರ್ಸಿಲ್ಲ ಅಂದ್ರೆ ನನ್ನ ಪರವಾಗಿ ಬೇರೆಯೊಬ್ರು ಲೀಗಲ್ ಆಗಿ, ನ್ಯಾಯವಾಗಿ, ಕಾನೂನುಬದ್ಧವಾಗಿ ಆ ಸಾಲವನ್ನ ತೀರ್ಸಿರೋದ್ರಿಂದ ಈಗ ನಾನು ಯಾರ ದೃಷ್ಟಿಯಲ್ಲೂ ಕೂಡ ನಾನು ಅಪರಾಧಿ ಅಲ್ಲ. ನನಗೀಗ ಗಿಲ್ಟಿ ಫೀಲಿಂಗ್ ಅಂತಾರಲ್ಲ, ಮನಸ್ಸಾಕ್ಷಿಯನ್ನು ಚುಚ್ಚಬೇಕಾದಂತ ಅವಶ್ಯಕತೆ ಇಲ್ಲ. ನನಗೀಗ ಯಾವುದೇ ಒಂದು ಅಪರಾಧದ ಪ್ರಜ್ಞೆ ನನ್ನನ್ನ ಕಾಡ್ತಾ ಇಲ್ಲ. ಆದ್ರೆಲ್ಲದರಿಂದ ಯೇಸು ತಂದೆಯಾದಂತ ದೇವರು ಆ ಸಾಲವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ತೀರಿಸಿರೋದ್ರಿಂದ ನನಗೆ ಆ ಪಾಪದ ಪ್ರಜ್ಞೆ ಕಾಡೋದಿಲ್ಲ. ಅದು ಪಾಪಗಳ ಕ್ಷಮಾಪಣೆ. ಅರೆ, ನೀತೀಕರಣ ಅಂದ್ರೆ ಏನು? ನೀತೀಕರಿಸಲ್ಪಡೋದು ಪಾಪಗಳ ಕ್ಷಮಾಪಣೆಗಿಂತ ಹೇಗೆ ಅದು ಉನ್ನತವಾಗ್ಲಿಕ್ಕೆ, ಶ್ರೇಷ್ಠವಾಗ್ಲಿಕ್ಕೆ ಸಾಧ್ಯ ಅಂತ ಕೇಳೋದೇ ಆದ್ರೆ, ನೀತೀಕರಣ ಅಥವಾ ನೀತೀಕರಿಸಲ್ಪಡೋದು ಅಂತ ಹೇಳಿದ್ರೆ, ನೀನು ದೇವರ ದೃಷ್ಟಿಯಲ್ಲಿ ನೀತಿವಂತನು. ನೀತಿವಂತನು ಅಂತ ಹೇಳಿದ್ರೆ, ನೀನ್ ಇದುವರೆಗೂ ತಪ್ಪೇ ಮಾಡಿಲ್ಲ, ನೀನ್ ಇದುವರೆಗೂ ಪಾಪನೇ ಮಾಡಿಲ್ಲ. ನೋಡ್ರಿ, ನಮ್ ಸ್ಥಿತಿ ಯಾವ ರೀತಿ ದೇವರ ಸನ್ನಿಧಾನದಲ್ಲಿ ಚೇಂಜ್ ಆಗುತ್ತೆ ಅಂತ. ಅದನ್ನ ಅಲ್ಲಿ ದೇವರು ಹೇಳ್ತಾ ಇರ್ತಕ್ಕಂಥದ್ದು. ನೀನು ನೀತಿವಂತನು. ನೀತಿವಂತನು ಅಂತ ಹೇಳಿದ್ರೆ ನೀನ್ ತಪ್ಪೇ ಮಾಡಿಲ್ಲ, ನೀನ್ ಭಾರಿ ಒಳ್ಳೆಯವನು, ನೀನ್ ಶುದ್ಧನು, ನೀನ್ ನೀತಿವಂತನು, ನೀನ್ ಇದುವರೆಗೂ ಒಂದೇ ಒಂದು ತಪ್ಪು ಮಾಡಿಲ್ಲ. ಬಾ, ನನ್ನ ಅನ್ಯೂನ್ಯತೆಯಲ್ಲಿ ನೀನಿರು, ನಾನ್ ನಿನ್ನೊಟ್ಟಿಗೆ ಸಮಾಧಾನದಿಂದ ಇದ್ದೀನಿ, ನನ್ನೊಟ್ಟಿಗೆ ನಿನ್ ಸಮಾಧಾನದಲ್ಲಿ, ನನ್ನ ಅನ್ಯೂನ್ಯತೆಯಲ್ಲಿ ನನಗಿರ್ತಕ್ಕಂಥ ಎಲ್ಲಾ ಇದ್ರಲ್ಲಿ ನೀನು ಪಾಲನ್ನ ಹೊಂದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಪಾಪಗಳ ಕ್ಷಮಾಪಣೆಗಿಂತ ನೀತೀಕರಿಸಲ್ಪಡ್ತಕ್ಕಂಥದ್ದು ಬಹಳ ಉನ್ನತವಾದದ್ದು, ಶ್ರೇಷ್ಠವಾದದ್ದು ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನಾನು ಈಗ ಇಲ್ಲಿ ನನ್ನ ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇರೋದೇ ಆದ್ರೆ ನೀವು ಕೇಳ್ಬಹುದು.